ಇದಕ್ಕೇನು ಸಿದ್ದರಾಮಯ್ಯ ಕಾರಣ? ಇದಕ್ಕೆ ಯಾರು ಕಾರಣ ಅಂದ್ರೆ ನಾವಂತೂ ಬಿಡೋದಿಲ್ಲ. ಮರಣ ಹೊಂದಿದ್ರು ಪರವಾಗಿಲ್ಲ, ದವಾಖಾನೆ ಅಂತೂ ಬಿಡೋದಿಲ್ಲ ಇಲ್ಲ. हमें गरीब लोग हैं, हमारे दवाखाना होना, दवाखाना नहीं निकालने देते, जान भी जाती कभी दवाखाना नहीं निकालने देते। ಗಡಿಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹೊಡೆಬೀರನಹಳ್ಳಿ ಕ್ರಾಸ್ ಹತ್ತಿರ ಗಡಿಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ಹೋರಾಟ ಸಮಿತಿ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಡಿ ಗ್ರೇಡ್ ಕೆಳದರ್ಜೆಗೆ ಇಳಿಸಿರುವ ಆದೇಶವನ್ನು ಹಿಂಪಡೆಯಬೇಕು ಎಂದು ಹೊಡೆಬೀರನಹಳ್ಳಿ ಕ್ರಾಸ್ ಹತ್ತಿರ ಸುಮಾರು 6 ಗಂಟೆಗಳ ಕಾಲ ಮೇನ್ ರಸ್ತೆ ತಡೆದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆ ವೇಳೆ ಅನೇಕರು ಮಾತನಾಡಿ ಜಿಲ್ಲಾಧಿಕಾರಿಗಳಿಗೆ ಕಾಳಗಿ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಅವರ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗಡಿಕೇಶ್ವರ, ಕೆರಳಿ, ತೆಗಲ್ತಿಪ್ಪಿ, ಹಲಚೇರಿ, ರಾಯಕೋಡ, ಬೆನ್ನಳ್ಳಿ, ಭೂತಪುರ್, ಚಿಂತಪಳ್ಳಿ, ರುದ್ರನೂರ್, ಬಂಟನಹಳ್ಳಿ ಹೀಗೆ ಮತ್ತು ಗ್ರಾಮದ ಹಲವಾರು ಪುರುಷ, ಮಹಿಳೆಯರು, ಯುವಕರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. 50 ವರ್ಷ ಹಿಡಿದು 70 ವರ್ಷನ ರೋಡ್ ಸರಿ ಹೋಗಲಾರ್ದಂಗ ನಮ್ಮ ಊರಿಗೆ ಸುತ್ತ ಹಳ್ಳಿ ಎಷ್ಟದ ಅಷ್ಟು ಜನ ಬಡಗಿ ಊರ್ಕೋತ ಬಂದು ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಆಗಿರಂತದ್ದು ಇವತ್ತು ನಮ್ಮ ಊರ್ ಒಳಗ ಇಲ್ಲದಂತ ಮಾಡಿ ಹೋಗ್ತಾರಂದ್ರೆ ಇದಕ್ಕೆ ಮುಖ್ಯಮಂತ್ರಿ ಕಾರಣನಾ? ಇದಕ್ಕೇನು ಸಿದ್ದರಾಮಯ್ಯ ಕಾರಣ? ಇದಕ್ಕೆ ಯಾರು ಕಾರಣ ಅಂದ್ರೆ ನಾವಂತೂ ಬಿಡೋದಿಲ್ಲ. ಮರಣ ಹೊಂದಿದ್ರು ಪರವಾಗಿಲ್ಲ, ದವಾಖಾನೆ ಅಂತೂ ಬಿಡೋದಿಲ್ಲ ಇಲ್ಲ, ಬಿಡೋದಿಲ್ಲ ಇಲ್ಲ ದವಾಖಾನೆ ಅಂತದ್ದು. ನಾವು ಸಣ್ಣ ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳಿಗೆ ಜಡ ಬಂದ್ರು ಕೂಡ ಅವರಿಗೆ ಬಂದು ತಂದು ಇಡುವಂತದ್ದು ಆಗ್ಲಿಕ್ಕೂ ಕೂಡ ಬೇಡಿವರು ಸುತ್ತ ಹಳ್ಳಿ 5 ರೂಪಾಯಿ ತಗೊಂಡ್ ಪಗಾರ ಕೊಡ್ತದೀನಿ. ನಾವು ಮಾತ್ರ ಬಿಡೋದಿಲ್ಲ. ಅವ್ರಿಗೆ ಕುಡ್ಲಿಕ್ಕೆ ಮ್ಯಾಗಿನ ಸಿದ್ದರಾಮಯ್ಯ ಅಲ್ಲಿ ಸಿದ್ದರಾಮಯ್ಯ ಮುತ್ತೆ ಮ್ಯಾಗಿನವ್ರು ಬೇಕಲ್ರಕ್ಕ ಅವ್ರಿಗೆ ಕುಡ್ಲಿಕ್ಕೆ ಕೈಲಿ ಆಗಲ್ಲ. ಹೋಗಿದ್ರಿ ಗೌರ್ಮೆಂಟ್ ತಂದು ನೌಕರಿದಾರಿಗೆ ಕುಡ್ಲಿಕ್ಕೆ ಆಗಿರ್ವಿ. ನಾ ಸ್ವಂತ ಇದಕ್ಕೆ ನಿಂದಿರ್ತೀನಿ. ದಿನ 5 ರೂಪಾಯಿ ಬೇಡ್ಕೊಂಡು ತಂದು ಪಗಾರ ಹಾಕ್ತೀನಿ ಅವರಿಗೆ. ಬೇಕು ದವಾಖಾನೆ ಬೇಕು. हमें गरीब लोग हैं, हमारे दवाखाना होना, दवाखाना नहीं निकालने देते, जान भी जाती कभी दवाखाना नहीं निकालने देते। सब आए पे का हमें दवाखाना नहीं जाते, घर में से यहाँ से रोड पर बैठते हैं, अब भूखे रहती खाली नहीं गए तभी सिर के पल्ले पोस होती। तक दवाखाना होना हमने हमें जाते थे नहीं, केसवार में दवाखाना होना हमने, दवाखाना नहीं निकालने देते। ಮಾಡಿದ್ದೀವಿ. ಈ ಆದೇಶದಿಂದ ಗಡಿಕೇಶ್ವರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಾದ ರಾಯಕೋಡ್, ಭೂತ್ಪುರ್, ಚಿಂತಪಳ್ಳಿ ತಾಂಡ, ರುದ್ನೂರ್, ಬಂಟ್ನಹಳ್ಳಿ, ಬೆನಕನಹಳ್ಳಿ, ತೆಗಲ್ತಿಪ್ಪಿ, ಹಲ್ಚೇರ, ಕುಕ್ನೂರು, ಹೊಡೆಬೀರನಹಳ್ಳಿ ಈ ಎಲ್ಲ ಗ್ರಾಮಗಳಿಗೂ ತೊಂದರೆ ಆಗ್ತಾ ಇದೆ. ಯಾಕಂದರೆ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ವಯೋವೃದ್ಧರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಸುತ್ತಮುತ್ತಲು ಯಾವುದೇ ಆಸ್ಪತ್ರೆಯ ಸೌಲಭ್ಯ ಇಲ್ಲ. ಯಾಕಂದರೆ ಈ ಗಡಿಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ಹೊರತುಪಡಿಸಿದರೆ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸಮುದಾಯ ಆರೋಗ್ಯ ಕೇಂದ್ರಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಗಡಿಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ಸುಮಾರು 30 ವರ್ಷಗಳಿಂದ ಎಲ್ಲ ಜನರಿಗೆ ಗಡಿಕೇಶ್ವರ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಅದಕ್ಕಾಗಿ ಈ ಸಮುದಾಯ ಆರೋಗ್ಯ ಕೇಂದ್ರ ಸರ್ಕಾರ ಉಳಿಸಬೇಕು. ಮುಂದಿನ ದಿನದಲ್ಲಿ ಈ ಸಮುದಾಯ ಆರೋಗ್ಯ ಕೇಂದ್ರ ಬೆಳಗ್ಗೆಯಿಂದ ಇವತ್ತು ದಾಖಲೆಯ ಮಟ್ಟದಲ್ಲಿ ಇವತ್ತು ನಾವು 6 ಗಂಟೆ ನಿರಂತರ ಧರಣಿ ಮತ್ತು ಸತ್ಯಾಗ್ರಹ ಮಾಡಿದ್ದೀವಿ. ಅದಕ್ಕಾಗಿ ಸರ್ಕಾರ ಈ ಮನವಿಗೆ ಸ್ಪಂದಿಸಿ ಗಡಿಕೇಶ್ವರ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರ ಉಳಿಸಬೇಕು. ನಾವು ಈ ಪ್ರತಿಭಟನೆಯಲ್ಲಿ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಆರೋಗ್ಯ ಮಂತ್ರಿಗಳಿಗೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಿಸಿರ್ತಕ್ಕಂಥ ಆಯುಕ್ತರಿಗೆ ನಾವು ಮೇಲ್ಮನವಿಯನ್ನು ಕೊಟ್ಟಿದ್ದೀವಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಗಡಿಕೇಶ್ವರ ಎನ್ನುವಂತಹ ಗ್ರಾಮದಲ್ಲಿ ಕಳೆದ 30 ವರ್ಷಕ್ಕಿಂತ ಹೆಚ್ಚಾಗಿ ಸಮುದಾಯ ಆರೋಗ್ಯ ಕೇಂದ್ರ ಇತ್ತು. ಇಂದಿರುವಂತಹ ಕಾಂಗ್ರೆಸ್ನ ಸರ್ಕಾರ ಸಮುದಾಯ ಆರೋಗ್ಯ ಕೇಂದ್ರವಾಗಿರುವಂತಹ ಗಡಿಕೇಶ್ವರನ ಆಸ್ಪತ್ರೆಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಡಿಗ್ರೇಡ್ ಮಾಡಿ ಇವತ್ತಿನ ದಿನ ಆದೇಶವನ್ನು ಹೊರಡಿಸಿದೆ. ಆ ಆದೇಶವನ್ನು ಹೊರಡಿಸಿರುವಂತಹ ಪ್ರಕ್ರಿಯೆಯನ್ನು ಇಡೀ ನಮ್ಮ
ಗಡಿಕೇಶ್ವರ ಗ್ರಾಮ ಆಗಿರ್ಬೋದು ಹಾಗೂ ಸುತ್ತಮುತ್ತಲಿರುವಂತಹ ಬೆನಕನಹಳ್ಳಿ, ಬಂಟನಹಳ್ಳಿ, ಗಡಿಕೇಶ್ವರ, ತೇಗಲ್ತಿಪ್ಪಿ, ಅಲ್ಚೇರ, ರಾಯಕೋಡ, ಚಿಂತಪಳ್ಳಿ, ಭೂತ್ಪುರ, ರುದ್ನೂರ ಹಾಗೆ ಅನೇಕ 12-15 ಹಳ್ಳಿಗಳಿಂದ ಇರುವಂತಹ ಎಲ್ಲ ನಾಗರಿಕರು ಅದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಕಾರಣ ಇಷ್ಟೇ, ಅಲ್ಲಿರುವಂತಹ ಆಸ್ಪತ್ರೆ ಅತ್ಯಂತ ಸುಭಿಕ್ಷೆಯಿಂದ ಚಿಕಿತ್ಸೆ ಕೊಡ್ತಾ ಇತ್ತು. ಬಡವರಿಗೆ, ದಲಿತರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಬಹಳಷ್ಟು ಸಹಾಯಕವಾಗಿತ್ತು. ಸ್ಥಿತಿವಂತರಿದ್ದವರು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ತೋರಿಸ್ಕೊಳ್ತಾ ಇದ್ರು, ಸಿಟಿಗಳಿಗೆಲ್ಲ ಹೋಗಿ ತೋರಿಸ್ಕೊಳ್ತಾ ಇದ್ರು. ಆದರೆ ದಿನನಿತ್ಯ ಕೂಲಿ ಮಾಡಿ ಬದುಕುವಂತಹ ವ್ಯಕ್ತಿಗಳಿಗೆ ಅದೊಂದು ಸಂಜೀವಿನಿಯ ರೂಪದಲ್ಲಿ ಆರೋಗ್ಯವನ್ನು ಕೊಡ್ತಾ ಇತ್ತು. ಇವತ್ತಿನ ದಿನ ಸರ್ಕಾರದ ಈ ಖಂಡನೆ ಅನೇಕ ಜನರಿಗೆ ತೀವ್ರ ಬೇಸರವನ್ನು ತಂದಿದೆ. ಆ ಬೇಸರ ತಂದಿರುವ ಕಾರಣ ಇವತ್ತಿನ ದಿನ ಹೊಡೆಬೀರ್ನಹಳ್ಳಿ ಕ್ರಾಸ್ನಲ್ಲಿ ಬೃಹತ್ ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಗಮನ ಸೆಳೆದು ರಾಜ್ಯಪಾಲರು ಮತ್ತು ಸರ್ಕಾರದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರಿಗೆ ಮನವಿ ಪತ್ರವನ್ನ ಕೊಡ್ತಿದ್ದೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.